ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಗವಾನ್ ಬುದ್ಧ ವಿಗ್ರಹನೂ ಸಹ ಧ್ವಂಸ ಮಾಡಿ ಇರೋಂಥ ಘಟನೆ ಎಲ್ಲ ಬೆಳಕಿಗೆ ಬಂತು. ಆದರೆ ಆ ಸಂದರ್ಭದಲ್ಲಿ ಗೌಡನಪುರದ ಒಬ್ಬ ಹುಡುಗನ ಕರ್ಕೊಂಡೋಗಿ ಏನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಓಕೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋದಂಥ ಒಂದು ಘೋರ ಅಪರಾಧ. ಇದನ್ನು ಇಡೀ ನಾಯಕ ಸಮುದಾಯ ಖಂಡಿಸ್ತೇವೆ. ಯಾಕಂದರೆ ಅವರ ಒಂದು ಮೀಸಲಾತಿ ಅಡಿಯಲ್ಲಿ ನಾವು ಇದನ್ನು ಬದುಕ್ತಾ ಇದ್ದೀವಿ, ಮುಂದೇನೂ ಸಹ ಬದುಕ್ತೀವಿ. ಯಾಕಂದರೆ ಇವತ್ತೊಂದು ದಿನ ಸಾಮಾಜಿಕ ನ್ಯಾಯ ಕೊಟ್ಟಿರೋದು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮುದಾಯಕ್ಕೆ. ಆದರೆ ಅವತ್ತೊಂದು ವಿಚಾರದಲ್ಲಿ ನಾವು ಮಾಡಿರೋ ತಪ್ಪನ್ನ ಈಗ ಆರೋಪಿ ಸ್ಥಾನದಲ್ಲಿ ಇದ್ದೇನೆ ಅಂತ ನಾವು ಇಷ್ಟು ದಿನ ತಡ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನಾಯಕ ಸಮುದಾಯವನ್ನು ತುಂಬ ದಲಿತ ವಿರೋಧಿ ಅಂತ ಬಿಂಬಿಸ್ತಾ ಇರೋದು ತುಂಬ ಇದನ್ನು ನಾವು ಖಂಡಿಸ್ತೇವೆ, ಗೌರವ ಖಂಡಿಸ್ತೇವೆ. ನಾವೇನು ಅಸಹಾಯಕರನ್ನಲ್ಲ. ನಾವು ಈಗ ತಪ್ಪು ತನಿಖೆ ನಡೀತಿದೆ ಅನ್ನೋ ಉದ್ದೇಶದಿಂದ ನಾವು ಮೌನವಾಗಿದ್ದೇನೆ ವಿನಃ ನಾವೇನೋ ಸುಮ್ಮನೆ ಇರುವಂಥವ್ರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದಾಗ ನಮ್ಮನ್ನು ಸಮುದಾಯದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಹೊಂಗನೂರಲ್ಲಿ ಕೊಳ್ಳೇಗಾಲದಲ್ಲಿ ನಡೆದಿರೋಂಥ ಒಂದು ಘಟನೆಗೆ ಏನು ತನಿಖೆಯಲ್ಲಿ ಏನು ಮಾಡಿ ಆರೋಪಿಗಳನ್ನ ಏನು ಶಿಕ್ಷೆ ಕೊಟ್ಟಿದ್ದೀರಾ ನೀವು? ಈಗ ಇದು ಚನ್ನಪ್ಪನಪುರದಲ್ಲೂ ಆಗಿದೆ, ಮಂಗಲದಲ್ಲೂ ಆಗಿದೆ, ಕೊಳ್ಳೇಗಾಲದಲ್ಲೂ ಆಗಿದೆ, ಹೊಂಗನೂರಲ್ಲೂ ಆಗಿದೆ. ಏನು ಅವ್ರಿಗೆ ಶಿಕ್ಷೆ ಏನು ಕೊಟ್ಟಿದ್ದೀರಾ ನೀವು? ಇದು ತಪ್ಪಲ್ವಾ? ಏನು ನಾಯಕ ಸಮುದಾಯನ ದಲಿತ ವಿರೋಧದಿಂದ ಬಿಂಬಿಸ್ತೀರಾ? ಅಂದರೆ ನೀವು ಒಂದು ಹೇಳಕ್ಕೆ ಸ್ಪಷ್ಟವಾಗಿ ಹೆಚ್ಚಿಸ್ತಾನೆ, ನಾಯಕ ಸಮುದಾಯ ಜೀವನ ಇರಗಂಟ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಋಣದಲ್ಲೇ ಬದುಕ್ತೀವಿ, ಬಾಳ್ತೇವೆ. ಆದರೆ ಇಂಥ ನೀಚ ಕೆಲಸ ಅಂತ ಮಾಡೋಕ್ಕೆ ಹೋಗಲ್ಲ. ಆದರೆ ಆ ವ್ಯಕ್ತಿ ಆರೋಪ ಮಾಡಿದ್ದೇನೆ ಅಂದರೆ ತಕ್ಷಣ ನಾವು ಅವ್ರಿಗೆ ಯಾವ ಥರ ಉಗ್ರ ಶಿಕ್ಷೆ ಕೊಡಲಿ, ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಕೊಡೋದಕ್ಕೆ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ. ನಾವು ನಾಯಕ ಸಮುದಾಯ ಸಹ ಆ ಒಂದು ಯಾರೇ ಒಬ್ಬ ಕಿಡಿಗೇಡಿಗಾರು ಸಹ ನಮ್ಮ ಒಂದು ಘೋರ ಶಿಕ್ಷೆಗೆ ಬೆಂಬಲಿಸ್ತೇವೆ. ಆದರೆ ವಿನಾಕಾರಣ ಸಮುದಾಯಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇದು ಎಲ್ಲ ಕಡೆನೂ ನಾಯಕ ಸಮುದಾಯ ದಲಿತ ವಿರೋಧಿ ಕೆಟ್ಟ ಪದ ಬಳಕೆ ಮಾಡೋದು ಅಕ್ಷಮ್ಯ ಅಪರಾಧ. ನಾವು ಕೂರುವಂಥ ಮಕ್ಕಳಲ್ಲ, ನಾವು ಅಸಹಾಯಕರಲ್ಲ, ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಉಗ್ರ ಹೋರಾಟ ಕೈಗೊಳ್ಳಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಏನೇ ಒಂದು ಈಗ ತನಿಖೆಗೆ ತೀವ್ರಗತಿ ಇನ್ನೊಂದೇ ಹೆಚ್ಚಿಸ್ತೇನೆ. ಈಗೇನು ತನಿಖೆ ಪೊಲೀಸ್ನವರು ತಿನಿಂಗೆ ಮಾಡ್ತೀಯ ಅಲ್ಲಲ್ಲ, ಈಗೇನು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯವರು ತ್ವರಿತ ರೀತಿಯಲ್ಲಿ ಒಂದು ತನಿಖೆ ಶುರು ಮಾಡಿದ್ರು. ಅದು ಅಷ್ಟೊಂದು ಅರ್ಜೆಂಟ್ ಆಗಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಬಂಧಿತ ಮಂಜುನಾಥ್ ಅವ್ರ ನಿಜವಾದ ಆರೋಪಿನ ಅಥವಾ ಅಲ್ವಾ ಸರ್? ಅವ್ರನ್ನ ತಲೆಗೆ ಇದ್ದಾರೆ ಸರ್. ಈಗ ಆ ವ್ಯಕ್ತಿ ನೋಡ್ರೆ ತುಂಬಾ ಕುಳ್ಳವನು. ಏನು ಅಂದ್ರೆ ಒಂದು 4 ಅಡಿ 4 ಅಡಿ ಇದೇನಂತವನು. ಸೊ ಅದಿರೋದು ಭಗವಾನ್ ಬುದ್ಧ ಅವರ ವಿಗ್ರಹ ಬಂದು 70 kg ಇದೆ ಅಂತೆ. ಸೊ ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ ಅದು. ಸೊ ಇದನ್ನೆಲ್ಲ ನೋಡಿದಾಗ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಇದೆಯಲ್ಲ, ಅದನ್ನು ವಿರೂಪ ಮಾಡಿದಾರಲ್ಲ, ಅದು ಹೈಟ್ ಇದೆ, ತುಂಬಾ ಹೈಟ್ ಇದೆ. ಅದು ಒಂದು 8 ಅಡಿ 9 ಅಡಿ ಹೈಟ್ ಇದೆ ಅಂತ. ಅದು ಈ ವ್ಯಕ್ತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಒಂದಿದು. ಅದನ್ನೇ ಆರೋಪಿ ಆಗಿದ್ರೆ ಅಪರಾಧಿನೇ ಅಂದ್ರೆ ಸಂದರ್ಭ ಬಂದಾಗ ಏನು ಕ್ರಮ ಕೈಗೊಳ್ತೀವಿ. ಆದರೆ ನೀವು ವಿನಾಕಾರಣ ದಲಿತ ಸಮುದಾಯ ನಮ್ಮ ಎತ್ಕಟ್ಟಂತ ಕೆಲಸ ಮಾಡಿದ್ರೆ ಮಾತ್ರ ನಾವು ಇದಕ್ಕೆ ಉಗ್ರ